ಬನ್ನಿಕೋಡು ಗ್ರಾಮದಲ್ಲಿ ಇದೀವಿ ನಾವು. ಈ ಸಿದ್ಧ ವೀರಪ್ಪ ನಾಲೆ ದಡದ ಮೇಲೆ ಇದೀವಿ ನಾವು. ಇದು ದೇವರ ಬೆಳಕೇರಿ ಪಿಕಪ್ ಡ್ಯಾಮಿನಿಂದ ಬರ್ತಕ್ಕಂಥ ನೀರು. ಏನು ಈ ಸಿದ್ಧ ವೀರಪ್ಪ ಬಲದಂಡೆ ನಾಲೆ ಮೂಲಕ ಈ ಬನ್ನಿಕೋಡು ಗ್ರಾಮದ ಮೂಲಕ ಹಿಂಗೆ ಬರತ್ ನೀರು. ಈ ಕಳೆದ 2021ರಲ್ಲಿ ಈ ಒಂದು ಈ ನಾಲೆಯಲ್ಲಿ ನೀರು ಬಂದಾಗ ಒಡೆದೋಗಿತ್ತು. ಅಂದ್ರೆ ನಿಮಗೆ ಈ ಭಾಗ ತೋರಿಸ್ತೀನಿ ನಾನು, ಇಲ್ಲಿ ಒಡೆದೋಗಿತ್ತು. ಆ ಸಂದರ್ಭದಲ್ಲಿ ರೈತರು ತಮ್ಮ ಏನು ಬೆಳೆ ಬೆಳೆದು ಇನ್ನು ಕೈಗೆ ಬಂದಂತ ತುತ್ತು ಬಾಯಿ ಬರೋಂಥ ಹಂತದಲ್ಲಿತ್ತು. ಅಂದ್ರೆ ಈ ಕೊಯ್ಲಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಈ ನಾಲೆ ಒಡೆದೋದ ಪರಿಣಾಮ ಸಾವಿರಾರು ಎಕರೆ ಮುಳುಗಡೆ ಆಗುವಂತ ಒಂದು ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಹರಿಹರ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದಂಥ ಮತ್ತು ಬಿಜೆಪಿ ಪಕ್ಷದ ಮುಖಂಡರಾದಂಥ ಚಂದ್ರಶೇಖರ ಪೂಜಾರ್ ಅವರು ತಮ್ಮ ಒಂದು ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕವಾಗಿ ಅಂದರೆ ಎಮರ್ಜೆನ್ಸಿ ಈ ಪೈಪ್ಗಳನ್ನು ಹಾಕಿ ಏನು ಹರಿದೋಗ್ತಿತ್ತಲ್ಲ ನೀರು, ಅದರಿಂದ ಏನು ಬೆಳೆಗಳು ಹಾಳಾಗ್ತಿತ್ತಲ್ಲ ಅದನ್ನು ತಡಿಬೇಕು ಅನ್ನೋ ಉದ್ದೇಶಕ್ಕೆ ಅವರೇ ಸಡನ್ಲಿ ತುರ್ತಾಗಿ ಪೈಪ್ಗಳನ್ನು ಹಾಕಿ ಆ ನೀರನ್ನು ತಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ರು. ಯಾವಾಗ 2022ರಲ್ಲಿ. ತದನಂತರ 2023ರಲ್ಲಿ ಭೀಕರ ಬರಗಾಲ ಪ್ರಾರಂಭ ಆಯಿತು. ಅಂದರೆ ರಾಜ್ಯದಲ್ಲಿ ಬರಗಾಲ ಬಂತು. ಆ ಟೈಮಲ್ಲಿ ಈ ನಾಲೆಯಲ್ಲಿ ನೀರು ಹರಿಯಲಿಲ್ಲ. ತದನಂತರ ಈಗ 2024ರಲ್ಲಿ ಮುಂಗಾರು ತಡವಾಗಿ ಆರಂಭ ಆದ ಸುತ್ತ ಭಯಂಕರವಾಗಿ ಆರಂಭ ಆಗಿದೆ. ಎಲ್ಲ ಹಳ್ಳ ಕೊಳ್ಳಗಳು ತುಂಬ ಹರಿತಿದ್ದಾವೆ. ಇಲ್ಲಿಗ ಈ ನಾಲೆಯಲ್ಲಿ ಮೊನ್ನೆ ನೀರು ಬಿಟ್ಟಿದ್ದಾರೆ. ಭದ್ರಾ ಪಿಕಪ್ ಡ್ಯಾಮಿಂದ ನೀರು ಬಿಟ್ಟಿದ್ದಾರೆ. ಈ ನಾಲೆ ಮೂಲಕ ನೀರು ಹೋಗ್ತಿದೆ. ಈ ನಾಲೆ ಚಂದ್ರಶೇಖರ ಪೂಜಾರ್ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ತಾತ್ಕಾಲಿಕವಾಗಿ ನೀರನ್ನು ಏನು ಜಮೀನುಗಳಿಗೆ ಹೋಗದೇ ಇರೋ ರೀತಿಯಲ್ಲಿ ತಡೆದಿದ್ರು. ತದನಂತರ ನೀರಾವರಿ ಇಲಾಖೆಯರು ಈಗ ಈ ಊರಿನ ಕೆಲ ಗ್ರಾಮಸ್ಥರು ಹೇಳಂತೆ ಇದು ಒಂದು 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಂತ ಹೇಳ್ತಾರೆ. ಅವರಿಗೂ ಗೊತ್ತಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾಮಗಾರಿ ಆರಂಭ ಮಾಡುವ ಮೊದಲು ಸಂಬಂಧಪಟ್ಟ ಇಲಾಖೆಯವರು ನಾಮಫಲಕ ಹಾಕಬೇಕಿತ್ತು. ನಾಮಫಲಕ ಹಾಕಿದರೆ ಫಸ್ಟ್ ಒಂದು ಮಾಹಿತಿ ಎಲ್ಲರಿಗೂ ಸಿಗ್ತಾ ಇತ್ತು. ಈಗ ನಮ್ಮ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಏನು ಮಾಡ್ತಾರೆ, ನಾಮಫಲಕನೇ ಹಾಕೋದು ಮರ್ತು ಬಿಟ್ಟಿದ್ದಾರೆ. ಸರ್ಕಾರದ ಸ್ಪಷ್ಟವಾದ ಒಂದು ಆದೇಶ ಇದೆ, ಯಾವುದೇ ಕಾಮಗಾರಿ ಆರಂಭ ಮಾಡುವ ಮೊದಲು ನಾಮಫಲಕ ಹಾಕ್ರಿ ಅಂತ. ಆ ನಾಮಫಲಕದಲ್ಲಿ ಎಷ್ಟು ಲಕ್ಷ ವೆಚ್ಚದಲ್ಲಿ ಎಷ್ಟು ಮೀಟ್ರು, ಯಾರು ಕಾಮಗಾರಿ ಗುತ್ತಿಗೆದಾರ ಯಾರು, ಸಂಪೂರ್ಣ ಮಾಹಿತಿ ಇರುತ್ತೆ. ಆ ರೈತರು ಅದನ್ನು ನೋಡಿ ಮಾಡ್ತಾರೆ. ಇನ್ನು ನೀರಾವರಿ ಇಲಾಖೆಗೆ ಆ ರೈತರು ಕೇಳಿದರೆ ಅವ್ರಿಗೆ ಸಮರ್ಪಕವಾಗಿ ಮಾಹಿತಿ ಕೊಡಲ್ಲ. ಹಾಗಾಗಿ ಅವರು ರೈತರು ಏನು ಹೇಳ್ತಾರೆ, ಅಂದಾಜು ಹೇಳ್ತಿದ್ದಾರೆ 80 ಲಕ್ಷ ವೆಚ್ಚದಲ್ಲಿ ಈ ನಾಲೆಯ ದುರಸ್ತಿ ಕಾರ್ಯವನ್ನು ನೀರಾವರಿ ಇಲಾಖೆಯವರು 2022 ನಂತರ ಅಂದರೆ 2023ರಲ್ಲಿ ಬರಗಾಲ ಬಂತು. ಆ ಸಂದರ್ಭದಲ್ಲಿ ಕಾಮಗಾರಿ ಮಾಡಿದ್ದಾರೆ. ಅಂದರೆ ಇದು ಒಂದು 50 ಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀವಿ ನಾವು ಕಾಮಗಾರಿ. ಈ ಕಾಮಗಾರಿ ಮಾಡಿದ್ದೇನೆಂದರೆ ಲೀಕೇಜ್ ಆಗಬಾರ್ದು ನೀರು. ಭದ್ರಾ ನಾಲೆ ಏನು ಎಡದಂಡೆ ಬಲದಂಡೆ ನಾಲೆಯಲ್ಲಿ ನೀರು ಬರ್ತಿದೆ, ಇದು ಏನು ಸಿದ್ಧವೀರಪ್ಪ ನಾಲೆಯಲ್ಲಿ ಆ ನೀರು ವೇಸ್ಟೇಜ್ ಆಗಬಾರ್ದು, ಸಮರ್ಪಕವಾಗಿ ರೈತರಿಗೆ ಸಿಗಬೇಕು ಅಂತೇಳಿ ದುರಸ್ತಿ ಕಾರ್ಯವನ್ನು ಕೈಗೊಂಡಿರ್ತಾರೆ. ಆದರೆ ಈ ಬಾರಿ ಮಳೆ ಬಂದ ಪರಿಣಾಮ ನೀರಾವರಿ ಇಲಾಖೆಯವರು ಏನು 80 ಲಕ್ಷ ವೆಚ್ಚದಲ್ಲಿ ಅಂತ ಏನು ಹೇಳ್ತಿದ್ದಾರೆ, ಆ ಕಾಮಗಾರಿ ಅವರ ಒಂದು ನಿಜ ಬಣ್ಣವನ್ನು ತೋರಿಸ್ತಾ ಇದೆ. ಅಂದರೆ ಕಳಪೆ ಕಾಮಗಾರಿಯಿಂದ ಈ ನಾಲೆ ಮತ್ತೆ ಲೀಕೇಜ್ ಆಗ್ತಾ ಇದೆ, ಅಂದರೆ ಸೋರ್ತಾ ಇದೆ. ಅಂದರೆ ಮತ್ತೆ ಮುಂದೊಂದು ದಿನ ಇಲ್ಲಿರ್ತಕ್ಕಂಥ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಅಪಾಯ ಕಟ್ಟಿದ್ದ ಬುತ್ತಿ. ಅಂದರೆ ಏನು ಜನಸಾಮಾನ್ಯರ ತೆರಿಗೆ ಹಣ ಯಾವ ರೀತಿಯಲ್ಲಿ ಪೋಲಾಗ್ತಿದೆ ಅನ್ನೋದನ್ನ ಇಲ್ಲಿನ ರೈತರು ತಮ್ಮ ಒಂದು ಮಾತಿನ ಮೂಲಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶನ ವ್ಯಕ್ತಪಡ್ತಿದ್ದಾರೆ. ಅಂದರೆ ಕಾಮಗಾರಿ ಕಳಪೆ ಆಗಿತ್ತಂತ ಗೊತ್ತಾಗಿದೆ ಹೆಂಗೆ, ನೀರು ಬಂದಾಗ. ಈಗ ಇನ್ನೂ ಆ ಮಟ್ಟದ ನೀರು ಬಂದಿಲ್ಲ, ಎಕ್ದಮ್ ಬಿಡಲ್ಲ ಯಾರು. ಈಗ ಒಂದು ಡ್ಯಾಮಿಂದ ನೀರು ಬರ್ಬೇಕಾದ್ರೆ ಅಂತ ಹೋಗ್ಬಿಡ್ತಾರೆ. ಇನ್ನೂ ಏನಾದ್ರು ಇದು ಫುಲ್ ತುಂಬ ನೀರು ಬಂತು ಅಂದರೆ ಇದು ನಿಜ ಬಣ್ಣ ಇನ್ನೂ ಗೊತ್ತಾಗ್ಬಿಡುತ್ತೆ. ಈಗಾಗಲೇ ಸೋರ್ತಕ್ಕಂಥ ದೃಶ್ಯವನ್ನು ನಾವು ತೋರಿಸಿದ್ದೀವಿ. ನೀರಾವರಿ ಇಲಾಖೆಯವರು ಕೂಡಲೇ ಏನು ನೀವು ಕಾಮಗಾರಿ ಕೈಗೊಂಡಿದ್ದೀರ, ಏನು ಈಗ ಲೀಕೇಜ್ ಆಗ್ತಿತ್ತು, ನೀವಾದರೂ ಬಂದು ನೋಡಿಲ್ಲ ಬಿಡ್ರಿ, ನೀವು ನೋಡ್ತಾ ಇಲ್ಲ. ನಾವು ಮಾಧ್ಯಮದ ಮೂಲಕ ಏನು ರೈತರು ನಿಮ್ಮನ್ನು ತೋರಿಸುವಂಥ ಪ್ರಯತ್ನ, ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಕಣ್ಣು ತೆರೆಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದಾದ್ರು ಬಂದು ಏನು ಈ ಲೀಕೇಜ್ ಆಗ್ತಿದೆಯಲ್ಲ, ನೀವು ನಿಮ್ಮ ಕಡೆ ಸಿಬ್ಬಂದಿಗಳು ಬಂದು ನೋಡಿಲ್ಲಲ್ಲ, ಈಗಲಾದ್ರು ಬಂದು ನೋಡ್ರಿ. ನೀವು ಎಷ್ಟರ ಮಟ್ಟಿಗೆ ಕಾಮಗಾರಿ ಮಾಡಿಸಿದ್ದೀರಾ, ಗುತ್ತಿಗೆದಾರ ಎಷ್ಟರ ಮಟ್ಟಿಗೆ ಕಾಮಗಾರಿ ಮಾಡಿದ್ದಾನೆ, ಎಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾನೆ ಅನ್ನೋ ಥರ ನೋಡಿ ಆ ಗುತ್ತಿಗೆದಾರನ ಮೇಲೆ ಕ್ರಮ ತೆಗೆದುಕೊಳ್ತಿರೋ, ಅವನ ಬ್ಲ್ಯಾಕ್ ಲಿಸ್ಟ್ ಹಾಕ್ತಿರೋ, ಆ ಕೆಲಸ ನೀವು ಮಾಡಿ. ಅದಕ್ಕೂ ಮುಂಚೆ ಈ ಅನಾಹುತ ಆಗೋಕ್ಕಿಂತ ಮುಂಚೆ ಎಚ್ಚೆತ್ಕೊಡ್ರಿ ಅಂತ ಇವ್ರು ಹೇಳ್ತಾ ಇರೋದು. ಮತ್ತೆ ಹೊಡೆದೋಗೋದು, ಮತ್ತೆ ನೀರು ಬರೋದು, ಮತ್ತವು ಯಾರೋ ಬಂದು ಅವ್ರು ಖರ್ಚೆಲ್ಲ ಮಾಡೋದು, ಇವೆಲ್ಲ ಬೇಡ. ನಮ್ಮ ಸರ್ಕಾರಕ್ಕೆ ಸಮರ್ಪಕವಾಗಿ ಮಾಡಿರಿ ಅಂತೇಳಿ ಇಲ್ಲಿನ ರೈತರು ಕೇಳ್ಕೊತಾ ಇದ್ದಾರೆ. ಮತ್ತೊಂದು, ನೀರಾವರಿ ಇಲಾಖೆ ಸ್ವಲ್ಪ ನೀವು ನಿಮ್ಮ ಕೆಲಸವನ್ನು
ಪ್ರಾಮಾಣಿಕವಾಗಿ ಮಾಡಿದರೆ ನಮ್ಮ ಏನೋ ರೈತರು ಸ್ವಲ್ಪ ಬದುಕಂತಾರೆ. ನೀವು ಯಾಕೆ ಈ ನಿರ್ಲಕ್ಷ್ಯ ಮಾಡ್ತಿದ್ದೀರೋ ಗೊತ್ತಾಗ್ತಿಲ್ಲ. ಕೂಡಲೇ ಈ ವಿಚಾರದಲ್ಲಿ ಸ್ವಲ್ಪ ಜವಾಬ್ದಾರಿಯನ್ನು ನಿಭಾಯಿಸಿ. ಅದಕ್ಕೆ ಸಂಬಂಧಪಟ್ಟಂತೆ ಹರಿಹರದ ಏನು ಅಭಿವೃದ್ಧಿ ಹರಿಕಾರರು ಇರ್ಬೋದು, ಸಮಾಜ ಸೇವಕರು ಇರ್ಬೋದು, ಅಥವಾ ಇನ್ನೂ ಏನು ಪ್ರಜ್ಞಾವಂತ ನಾಗರಿಕರು ಇರ್ಬೋದು, ನೀರಾವರಿ ಇಲಾಖೆ ಅಧಿಕಾರಿಗಳನ್ನು ಎಬ್ಬಿಸುವಂಥ ಒಂದು ಕೆಲಸ ನೀವು ಮಾಡಿ, ಈ ಒಂದು ಬನ್ನಿಕೋಡು ಏನು ಈ ತೊಟ್ಟಿಲ್ ಅಂತ ಏನು ಕರೀತಿದ್ದಾರೆ ಅಲ್ಲಿ ಏನು ಕಳಪೆ ಕಾಮಗಾರಿ ಆಗಿದೆಯೋ ಅಥವಾ ಈ ಬೇರೆ ಯಾವುದೋ ರೀತಿಯಲ್ಲಿ ಲೀಕೇಜ್ ಆಗ್ತಿದೆಯೋ ಅದನ್ನು ಸ್ಥಳ ಪರಿಶೀಲನೆ ಮಾಡಲಿಕ್ಕೆ ಒಂಚೂರು ಸೂಚನೆ ನೀಡ್ರಿ ಅನ್ನೋದು ನಿಮ್ಮಲ್ಲೂ ನಾವು ಕಳಕಳಿ ಮಾಡ್ತೀವಿ. ಅದೇ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೊಸ್ತಾಗಿ ಬಂದಿದ್ದೀರಾ ನೀವು, ನಿಮಗೆ ಸ್ವತಃ ಈ ಮೂಲಕ ಗಮನಕ್ಕೆ ತರ್ತಾ ಇದ್ದೀವಿ. ಕೂಡಲೇ ಆ ನೀರಾವರಿ ಇಲಾಖೆಯರಿಗೆ ಈ ಒಂದು ಏನು ಬೆನ್ನಿಕೋಡಲ್ಲಿರ್ತಕ್ಕಂಥ ಏನು ತೊಟ್ಟಿಲ್ ಅಂತ ಏನು ಕರ್ತಾರೆ ಸಿದ್ದವೀರಪ್ಪ ನಾಲೆಗೆ ಈ ಕಟ್ಟಿರ್ತಕ್ಕಂಥ ಈ ತೊಟ್ಟಿಲ್ ಹತ್ರ ಹೋಗಿ ಏನು ನೀವು ಎಷ್ಟು ಲಕ್ಷದಲ್ಲಿ ಕಾಮಗಾರಿ ಮಾಡಿದ್ದೀರಿ ಅದೇನೋ ಕಳಪೆ ಆಗಿದಂತೆ ಅದನ್ನು ಹೋಗಿ ನೋಡಿ ವರದಿ ಕೊಡ್ರಪ್ಪ ಅಂತೇಳಿ ನೀವು ಒಂಚೂರು ಅವರಿಗೆ ತಾಕೀತು ಮಾಡಿದ್ರೆ ಈ ರೈತರಿಗೂ ಅನುಕೂಲ ಆಗುತ್ತೆ. ಆಮೇಲೆ ಈ ಏನು ಜನಸಾಮಾನ್ಯರ ತೆರಿಗೆ ಹಣನೂ ಉಳಿತಿದೆ. ಆಮೇಲೆ ಈ ಏನು ಕಳಪೆ ಕಾಮಗಾರಿ ಮಾಡಿದಂಥ ಗುತ್ತಿಗೆದಾರರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೂ ಸಾಧ್ಯ ಆಗತ್ತೆ ಅನ್ನೋದು ನಮ್ಮ ಒಂದು ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಒಂದು ಕಳಕಳಿಯಲ್ಲಿ. ನಮ್ದು ಹಳ್ಳ ಇದು ಮೊನ್ನೆ ಹೋದ ವರ್ಷದಿಂದ ಹಚ್ಚೋ ವರ್ಷ ಮಾಡಿರ್ತಕ್ಕಂಥ ರಿಪೇರಿ ಇದರಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಮಾಡಿದ್ದಾರೆ. ಇದು ಇಂಜಿನಿಯರ್ ನೋಡಿಲ್ಲ ಕಾಣಿಸುತ್ತೆ. ಹಳ್ಳಕ್ಕೆ ವೇಸ್ಟೇಜ್ ಆಗಿ ನೀರು ಭಾಳ ಲೀಕೇಜ್ ಆಗ್ತಾ ಇದೆ. ಇದನ್ನ ಸ್ವಲ್ಪ ಇಂಜಿನಿಯರ್ಗಳು ಗಮನ ತಗೊಂಡು ಇದನ್ನು ವ್ಯವಸ್ಥಿತವಾಗಿ ನೀಟಾಗಿ ಮುಂದಕ್ಕೆ ನೀರು ಹೋಗೋ ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಡಿವಿಗಿರಿ ಇಂಜಿನಿಯರ್ ಸಂಬಂಧಪಟ್ಟಂಥವ್ರು ಇದಕ್ಕೆ ಅವರಿಗೆ ಕೇಳ್ತಾ ಇದ್ದಾರೆ. ಈಗ ಇದು ಯಾವ ಚಾನಲ್? ಇದು ದೇವ್ರ ಬೆಳಕೆರೆ ಚಾನಲ್. ಏನದು? ದೇವ್ರ ಬೆಳಕೆರೆ ಸಿದ್ದವೀರಪ್ಪ ನ್ಯಾಲೆ ಇದು ಬಲದಂಡೆ. ಇದು ದುರಸ್ತಿ ಆಗಿತ್ತು. ದುರಸ್ತಿಗೆ ಅದು ಅಮೌಂಟ್ ನನಗನ್ಸ ಮಟ್ಟಿಗೆ 75 ರಿಂದ 80 ಲಕ್ಷ ರೂಪಾಯಿನೋ ಅಂತ ಕೇಳ್ಪಟ್ಟಿದ್ದೆ. ನಿಖರವಾಗಿ ಗೊತ್ತಿಲ್ಲ ನನಗೆ. ಈ ತರ ಸ್ವಲ್ಪ ಕಳಪೆ ಕಾಮಗಾರಿ ಮಾಡಿದ್ದಾರೆ. ನೀರ್ ಸೋರಣಿಕೆ ಆಗ್ತಾ ಇದೆ ಮತ್ತು ಲೀಕೇಜ್ ಆಗ್ತಾ ಇದೆ. ಬಟ್ ಸ್ಟಾರ್ಟ್ ಮಾಡ್ದಾಗಿಂದಾನು ಈಗ ಇದನ್ನೇ ನೀರ್ ಜಾಸ್ತಿ ಬರ್ತಾ ಇರೋದು. ಒಂದ್ ವರ್ಷ ಬರಗಾಲ ಇರೋದ್ರಿಂದ ಬಂದಿಲ್ಲ. ಈಗ ಬಿಟ್ಟಿರೋದು ಆದ್ರೆ ಕಮ್ಮಿ ಇದೆ ನೀರು. ಇದು ಫುಲ್ ಬಿಟ್ಟಾಗ ಇನ್ನೂ ಬಹಳ ನೀರು ವೇಸ್ಟೇಜ್ ಆಗೋದು ನಾನು ನೋಡಿದ್ದೀನಿ. ದಯಮಾಡಿ ಇದು ಇಂಜಿನಿಯರ್ ಕಳಪೆ ಕಾಮಗಾರಿ ಮಾಡಿಸಿದಾರೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಬೇಕು. ತೊಂದ್ರೆ ಸರ್ ಇದೇನು ಈಗ ತೊಂದರೆ? ಯಾವ ನಾಲೆ ಅನ್ನೋದು ಏನು? ಸಿದ್ದವೀರಪ್ಪ ನಾಲೆ. ಯಾವ ಥರ ಲೀಕೇಜ್ ಆಗ್ತಿತ್ತು ಹಿಂದೆ? ಇದು ಒಡೆದದ್ದು ಸಹ ಒಡೆದು ಹಿಂಗೆ ಮಣ್ಣಿಂದ ಸಹ ಇಲ್ಲಿ ಮಣ್ಣಿಂದ ಹಿಂಗೆ ಒಡೆದು ಹಿಂಗೆ ಹೋಗಿತ್ತು ಸರ್. ಹೊಡ್ಕೊಂಡು ಹೋಗಿತ್ತು. ಹಳ್ಳು ಕರೆದೋಗಿತ್ತು ಸರ್. ಇದು ನೀರು ಮಳೆ ಜಾಸ್ತಿ ಬಂದು ಇದೆಲ್ಲ ಹೊಡೆದು ಸರ್ ಇದನ್ನು ಮಾಡಿದ್ದಾರೆ ಸರ್. ಇದು 21ನೇ ಸಾಲಿನಲ್ಲಿ ಮಳೆ ಜಾಸ್ತಿಯಾಗಿ ತುದುಕ್ಲಿ ಭತ್ತ ಎಲ್ಲ ಒಡೆದಿಂಡ ಕಟ್ಟಿದ್ವು ಎಲ್ಲ ಬಗ್ತಾ ಇದ್ವು. ಆ ಮೂಮೆಂಟ್ ಅಲ್ಲಿ ಮಳೆ ಜಾಸ್ತಿಯಾಗಿ ಇಲ್ಲಿಂದ ಬಂದು ಈಗ ಒಡೆದೋಯ್ತ್ರಿ. ಇದು ಒಡೆದೋಯ್ದಾಗ ನಮಗೆ ತಾತ್ಕಾಲಿಕ ಯಾರು ನಮಗೆ ಇದು ಮಾಡ್ಲಿಲ್ಲ. ನಮ್ಮ ಅನಗೋಡಿ ಚಂದ್ರಶೇಖರ್ ಪೂಜಾರಿ ಅವರು ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿ ನೋಡಿ ಸ್ವಂತ ದುಡ್ಡು ಹಾಕ್ಸಿ ಅಲ್ಲಿಂದ ಇಲ್ಲಿಗೆ ಪೈಪ್ಗಳನ್ನ ತೋಡಿಸಿ ಎಲ್ಲ ಪ್ಯಾಕ್ ಮಾಡಿ ನಮ್ಗೆ ರೈತರಿಗೆ ಅವತ್ತು ಜೀವ ಉಳಿಸಿದ್ರು. ಎಲ್ಲ ರೈತರ ಜೀವ ಉಳಿಸಿರು. ಸುಮಾರು ಅಂದ್ರೆ ಅವತ್ತಿನ ಮ್ಯಾಕ್ಸಿಮಮ್ ಪ್ರಕಾರ ಏನೋ ಎಷ್ಟಪ್ಪ ಅಂದ್ರೆ ಒಂದು 5-6 ಕೋಟಿ 10 ಕೋಟಿ ಲೆವೆಲ್ ದುಡ್ಡು ಲಾಸ್ ಆಗ್ತಿತ್ತು. ಆ ಮೂಮೆಂಟಲ್ಲಿ ಸ್ವಂತ ನಿಂತ್ಕೊಂಡಿದ್ದು ಪೈಪ್ ತರಿಸಿ ಅದನ್ನ ಹಾಕಿ ರೆಡಿ ಮಾಡಿ ಕೊಟ್ಟರು. ಆ ಬೆಳೆ ನಾವೆಲ್ಲ ಬದುಕೊಂಡ್ವಿ. ಅಲ್ಲಿಂದ ಬೆಳೆ ಬೆಳೆದದ್ದು ತಿರುಗಿ ಒಂದೇ ಬೆಳೆ ಬೆಳೆದದ್ದು. ಅಲ್ಲಿಂದ ತಿರುಗಿ ಇದನ್ನ ಸರ್ಕಾರದಿಂದ ರೆಡಿ ಮಾಡ್ಸಕ್ಕ ಇಂಜಿನಿಯರ್ ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡಿಸಿದ್ರು. ಮಾಡಿಸಿ ಎಷ್ಟು ದುಡ್ಡು ಆಗೈತಿ ಅಂತ ನಮಗೆ ಗೊತ್ತಾಗಿಲ್ರಿ. ಹಂಗಾಗಿ ಅಲ್ಲಿಂದ ಅಷ್ಟೇ ಮಾಡಿಸಿದ್ರು. ಹಿಂದ್ಗಡೆದು ಎಲ್ಲ ಪ್ಯಾಚ್ ವರ್ಕ್ ಅವೆಲ್ಲ ಹಂಗಾಗಿ ಅಲ್ಲೆಲ್ಲ ಸೋರ್ತಾ ಐತಿ. ನೋಡ್ರಿ ಎಲ್ಲ ಬಂದು ಇನ್ನು ವೀಕ್ಷಣೆ ಮಾಡಲಿ. ಇದು ಲೀಕೇಜ್ ಆಗ್ತಾ ಐತಿ, ಸರಿಯಾದ ರೀತಿಯಿಂದ ಬಿಗಿಯಾಗಿಲ್ಲ. ಅದರಿಂದ ಮಾಡಿ ಈ ತರ ನೀರು ಇವಾಗ ಬಿಟ್ಟಿರೋದು. ಹೋದ ಬೆಳೆನೂ ನೀರಿಲ್ಲ, ಅಚ್ಚೆ ಬೆಳೆನೂ ಅರ್ಧಂಬರ್ಧ ನೀರ್ ಆಗೈತ್ರಿ. ಈ ಸಲ ನೀರ್ ಬಂದತಿ, ಇದು ಆದ್ರೂ ಪೂರಾ ಬರ್ತಾ ಇಲ್ಲ. ಅದರಿಂದ ಈ ತರ ಆಗೈತ್ರಿ. ಇದನ್ನ ಸ್ವಲ್ಪ ನೋಡಿ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನ ಬಂದು ತನಿಖೆ ಮಾಡಿ ಇದನ್ನ ಮುಂದಿನ ಪ್ರೆಷರ್ ಏನೈತೆ ಅದನ್ನ ಮಾಡಿಸ್ಬೇಕಂತೇಳಿ ನಾವು ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ.